ಪಶ್ಚಿಮ ಘಟ್ಟದ ತಪ್ಪಲ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕಾಜೂರಿನಲ್ಲಿ ಈ ಬಾರಿ ವಿಜೃಂಭಣೆಯಿಂದ ಉರುಸ್ ನಡೀತಾ ಇದೆ. ವರ್ಷಂಪ್ರತಿ ನಡೆಯುವಂತಹ ಒಂದು ಉರುಸ್ ಕಾರ್ಯಕ್ರಮ ಎಲ್ಲ ವರ್ಷ ಸಹ ನಾವು ಇಲ್ಲಿ ಉರುಸ್ ನಡೆಸ್ತಾ ಇದ್ದೇವೆ. ಈ ವರ್ಷ ಸಹ ಇದೇ ಜನವರಿ 24ರಿಂದ ಆರಂಭಗೊಂಡಿದೆ. ಫೆಬ್ರವರಿ 2ರಂದು ಉರುಸ್ ಸಮಾರಂಭ ಸಹ ಕಾರ್ಯಕ್ರಮ ನಡೆಯಲಿದೆ. ಇವತ್ತು ಅಂದರೆ 30 ತಾರೀಕರಂದು ರಾತ್ರಿ 8 ಗಂಟೆಗೆ ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲೆಮಾ AP ಉಸ್ತಾದ್ ಹಾಗೂ ಮೌಲಾನಾ ಸಾಫಿ ಶೈದಿ ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಬೇರೆ ಬೇರೆ ಊರಿನಿಂದ ಹಲವಾರು ಜನರು ಅವರವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿ ಅವರವರ ಆರೈಕೆಯನ್ನು ಸಲ್ಲಿಸಿ ಇಲ್ಲಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿರ್ತಾರೆ. ಎಲ್ಲ ಧರ್ಮದವರು ಸಹ ಇಲ್ಲಿಗೆ ಬಂದು ನೇರ್ಚೆಗಳನ್ನು ಅಲ್ಲ, ಇಲ್ಲಿ ಅಂತ್ಯ ವಿಶ್ರಮಿಸಿದಂಥ ಔಲಿಯಾ ಬಗ್ಗೆ ಅವರ ಹೆಸರು, ಎಲ್ಲಿ ಅವರು ಎಷ್ಟು ವರ್ಷದ ಅದರ ಬಗ್ಗೆ ಹೇಳ್ಬೋದು. ಪುರಾತನ ಕಾಲದಿಂದಲೇ ಅಂದರೆ 800 ವರ್ಷ ಇತಿಹಾಸ ಇರುವಂತಹ ಒಂದು ದರ್ಗದ ಸಹ ಆಗಿದೆ ಕಾಜೂರು ಎಂಬುದು. ಅಜ್ಮೀರ್ ಖಾಜಾ ಅವರ ಸಂತತಿಗಳಿಂದ ಬಂದಂತಹ ಒಂದು ರಾಜ್ಯಗಳು ಖಾಜಾ ಊರು ಅಂತ ಹೇಳಿ ಆ ಕಾರಣದಿಂದ ಕಾಜೂರಿಂದ ಎಂಬ ಈ ಊರು ಅವರ ಸಂತತಿ ವಂಶದಲ್ಲಿ ಬಂದವರು. ಎಷ್ಟು ಜನ ಸೇರ್ಬೋದು? ಅಂದಾಜು ವೆಚ್ಚ ಒಂದು 3 ಲಕ್ಷ ಜನ ಸೇರುವ ನಿರೀಕ್ಷೆಯಲ್ಲಿದೆ. ಈ ದರ್ಗಾ ಸಮಿತಿಯ ವತಿಯಿಂದ ಏನೆಲ್ಲ ಸಂಸ್ಥೆಗಳು ನಡೀತಾ ಉಂಟು? ಶಾಲೆ, ಮದ್ರಸಾ, ಮಸೀದಿ, ಇಲ್ಲಿ ಅರಬಿ ಸ್ಕೂಲು, ದರ್ಸ್, ತಂಗಳವರ ನಾಯಕತ್ವದಲ್ಲಿ ಕಾಜೂರು ಹಾಗೂ ಕಿನ್ನೂರು ಜಮಾತರ ಸಮನ್ವಯ ಉರೂಸು ಸಮಿತಿ ನಾಯಕರ ಕಮಾಲ್ ಕಾಜೂರು ಸಹಿತವಿರುವ ಕಾಜೂರು ಜಮಾತಿನ ಹಿರಿಯ ಉಪಾಧ್ಯಕ್ಷರಾದ ಬದ್ರುದ್ದೀನ್, ಅದೇ ರೀತಿ ಕಿಲ್ಲೂರು ಜಮಾತಿದರ ಕೋಶಾಧಿಕಾರಿಗಳಾಗಿರುವ ಅಬೂಬಕರ್ ಮಲ್ಲಿಗೆ ಮರ ಸಹಿತವಿರುವ ನಾಯಕರ ಸಮನ್ವಯ ನಾಯಕತ್ವದಲ್ಲಿ ಇತಿಹಾಸವಿರುವ ಸರಿಸುಮಾರು 8 ಶತಮಾನಗಳ ಇತಿಹಾಸವಿರುವಂತಹ ಕಾಜೂರು ಭಾರತದ ಅನಭಿಷಕ್ತ ದೊರೆ ಈ ಭಾರತ ಎಂಬ ಸುಂದರವಾದ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಬೇಕಾಗಿ ನಮ್ಮ ಊರಿನ ನಾಯಕರು, ಉರೂಸ್ ಸಮಿತಿಯ ನಾಯಕರು ಕಠಿಣ ಪ್ರಯತ್ನವನ್ನು ನಿನ್ನೆಯಿಂದ ರಾತ್ರಿ ಹಗಲೆನ್ನದೆ ನಿದ್ದೆ ಕೂಡ ಮಾಡದೆ ಈ ಒಂದು ಕಾರ್ಯಕ್ರಮ ಸುಲ್ತಾನರು ಬಂದು ಹೋಗುವಾಗ ಅದನ್ನು ನಿರ್ವಹಿಸಬೇಕು. ಈ ಊರಿಗೆ ಈ ಒಂದು ದಿನವಾಗಿ ಐತಿಹಾಸಿಕ ಹಿನ್ನೆಲೆಯವಾಗಿ ಕಾಜೂರು ಹಾಗೂ ಕಿನ್ನೂರಿನ ಈ ಬೆಟ್ಟಗಳ ದಾಖಲಿಸಬೇಕೆಂಬ ಊರಿನಲ್ಲಿ ನಾಯಕರು ಸಮಾಜದ ಅಧ್ಯಕ್ಷರಾದಂತಹ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಅಜೀಜ್ ಕಿನ್ನೂರು, ಪ್ರಧಾನ ಕಾರ್ಯದರ್ಶಿಗಳಾದ ಜೊತೆಗಾರ ವ್ಯಕ್ತಿಗಳಾದ ಕಿನ್ನೂರು, ಕೋಶಾಧಿಕಾರಿಗಳಾದ ಸಮಾಜ ಸಹಿತವಿರುವಂತಹ ಕಾಜೂರಿನ ನಾಯಕರು, ಕಿಲ್ಲೂರಿನ ನಾಯಕರು, ಕಾಜೂರಿನ ಉಪಾಧ್ಯಕ್ಷರಾದಂತಹ ಬದ್ರುದ್ದೀನ್ ಸಹಿತವಿರುವ ಕಿಲ್ಲೂರು ಕೋಶಾಧಿಕಾರಿಯಾಗಿರುವಂತಹ ಅಬೂಬಕರ್ ಮಲ್ಲಿಗೆ ಮನೆ ಸಹಿತವಿರುವಂತಹ ನಾಯಕರು ಅವಿಶ್ರಾಂತಿ. ಪದಾಧಿಕಾರಿಗೆ ವಿಷಯದಲ್ಲಿ ವಕ್ಫ್ ಬೋರ್ಡಿಂದ ಹಲವು ವರ್ಷದಲ್ಲಿ ಸಮಸ್ಯೆ ಇತ್ತು. ಈಗ ಯಾವ ರೀತಿ ಪರಿಹಾರ ಇತ್ತು? ಯಾರು ನಡೆಸ್ತಾ ಇದ್ದಾರೆ? ಈಗ ವಕ್ಫ್ ಬೋರ್ಡಿಂದ ಎಲೆಕ್ಷನ್ ಆದ ನಂತರ ಕಾಜೂರು ದರ್ಗಾ ಶರೀಫ್ ಉರುಸ್ ಸಮಿತಿ ಮತ್ತು ಜಮಾತ್ ಕಮಿಟಿ ಎರಡೂ ಇದೆ. 3 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೀತದೆ. ಆದರೆ ಈಗ 5 ವರ್ಷದಿಂದ ನಾವೇ ಜಮಾತ್ KVB ಅಧ್ಯಕ್ಷರಾಗಿ ಮತ್ತು JHC ಅಬೂಬಕರ್ ಸಿದ್ದಿಕ್ ಪ್ರಧಾನ ಕಾರ್ಯದರ್ಶಿಯಾಗಿ, ಕೋಶಾಧಿಕಾರಿ ಮೊಹಮ್ಮದ್ ಬದ್ರುದ್ದೀನ್ ಉಪಾಧ್ಯಕ್ಷರಾಗಿ, ಹಾಗೆ 11 അവർക്കുള്ള മകൻ തന്നെ മദീന മുനവറയിൽ നിന്ന് വന്നവരാണ്. ഉള്ളാളത്ത് അന്ത്യവിശ്വാസം കൊള്ളുക സെയ്ദ് മദനി തങ്ങൾ. അവരെല്ലാവരും അതേ പ്രകാരം തന്നെ നമ്മുടെ
ഹത്തിമി നാഗൂരിലെ ഷാഹുൽ ഹമീദ്